ಬೆಂಗಳೂರು ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ. ಬೆಂಗಳೂರಲ್ಲಿ ಪಾಟೋಲ್ ಬಿದ್ದು ಜನ ತೊಂದರೆಯಲ್ಲಿ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಮಳೆ ಬಂದಿದೆ, ಎಲ್ಲ ಕಡೆ ಫ್ಲಡ್ ಆಗಿದೆ, ಹಳ್ಳಿಗಳು ಬಿದ್ದಿದೆ. ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ನಯಾ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರದಿಂದ ಇದುವರೆಗೂ ಒಂದು ನಯಾ ಪೈಸೆ ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ. ಮುಖ್ಯಮಂತ್ರಿಗಳು ಹೋಗಿ ಫೋಟೋ ಶೋ ಮಾಡಿಬಿಟ್ರೆ ಬೇರೆ ಏನು ಇಲ್ಲಿ ಕೆಲಸ ಆಗ್ತಾ ಇಲ್ಲ. ಕಮಿಷನರ್ ಅವರು ಎಲ್ಲ ಮಾಡಿದಿರಿ ಅಂತೇಳಿ ಒಂದು ತಿಂಗಳಿಂದನೇ ನಾನು ಪತ್ರಿಕಾ ಹೇಳಿಕೆಯನ್ನ ನೋಡಿದೆ. ನಾನು ಎಲ್ಲ ತಯಾರಿ ಮಾಡಿದಿರಿ, ಮಳೆ ಬಂದ್ರೆ ಏನೇನಾಗಬೇಕು, ಯಾವ ರೀತಿ ನಮ್ಮ ಸಿದ್ಧತೆ ಇದೆ, ಯಾವ ರೀತಿ ಟೀಮ್ ಮಾಡಿದಿರಿ ಅಂತ ಎಲ್ಲ ಹೇಳಿದ್ರು. ಇಷ್ಟಾದ್ಮೇಲೂ ಕೂಡ ಮುಖ್ಯಮಂತ್ರಿಗಳು ಯಾಕೆ ಸ್ಥಳಕ್ಕೆ ಭೇಟಿ ಮಾಡಬೇಕಾಯ್ತು? ಎಲ್ಲ ಮಾಡಿದ್ರೆ ಕಾರ್ಪೊರೇಷನ್ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರು. ₹1 ಹಣ ಬಿಡುಗಡೆ ಮಾಡಿದ್ರ? ಅಲ್ಲಿ ಹೇಳಿಕೆ ಕೊಟ್ಟು ಬಂದ್ರೆ ಹೊರತು ₹1 ಹಣನೂ ಬಿಡುಗಡೆ ಮಾಡಲಿಲ್ಲ ರಾಜ್ಯ ಸರ್ಕಾರದಿಂದ. ಅಂದ್ರೆ ರಾಜ್ಯ ಸರ್ಕಾರ ಪಾಪರ್ ಆಗಿದೆಯಾ? ಹಂಗಾರೆ ಹಿಂದೆ ಯಡಿಯೂರಪ್ಪನವರಾಗ್ಲಿ ಬೊಮ್ಮಾಯಿ ಅವರಾಗ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಯಡಿಯೂರಪ್ಪನವರು ಆ ಕಾಲದಲ್ಲಿ 2008, 9, 10, 10ರಲ್ಲಿ ಒಂದು ವರ್ಷದಲ್ಲಿ 7,000 ಕೋಟಿ ಬಿಡುಗಡೆ ಮಾಡಿದ್ರು ಯಡಿಯೂರಪ್ಪನವರು. ಬಸವರಾಜ ಬೊಮ್ಮಾಯಿ ಅವರು 6,700 ಕೋಟಿ ಬಿಡುಗಡೆ ಮಾಡಿದ್ರು. ಏನೋ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ ಕಾಂಗ್ರೆಸ್ಸಿನ ಯೋಗ್ಯತೆಗೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೇಕು. ಈಗ ಅಲ್ಲಿ ಹೋಗಿ ಫ್ಲಡ್ ಆಗಿತ್ತು. ರಾಜ್ಯ ಸರ್ಕಾರ ಈ ಒಂದು ಕಾಲುವೆ, ರಾಜಕಾಲುವೆಯನ್ನ ಸರಿ ಮಾಡಕ್ಕೆ ನಾವಿಷ್ಟು ಬಿಡುಗಡೆ ಮಾಡಿದ್ವಿ. ಪಾಟೋಲ್ ಆಗಿದೆ, ಲಕ್ಷಾಂತರ ಪಾಟೋಲ್ ಆಗಿದೆ. ಕಾರ್ಪೊರೇಷನ್ ಅಲ್ಲಿ ಬಿಲ್ ಕೊಡಬೇಕಾದ್ರೆ ನಿಮ್ಗೆ ನೋಡಿದೀರಾ, ಆತ್ಮಹತ್ಯೆ ಮಾಡ್ಕೊಂಡು ಸ್ಟೇಜ್ಗೆ ಹೋಗಿದ್ರು ಕಾಂಟ್ರಾಕ್ಟರ್ಗಳು, ವಿಷ ಕುಡಿದಿದ್ರು, ಕಮಿಷನ್ ಆಪಾದನೆ ಮಾಡಿದ್ರು. ರಾಜ್ಯ ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ಕಾಂಟ್ರಾಕ್ಟರ್ಗೆ ಬಿಲ್ ಕೊಡಕ್ಕೂ ಹಣ ಇಲ್ಲ, ಮೊನ್ನೆನೂ ಹೇಳಿದ್ದಾರೆ. ಈ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು? ರಾಜ್ಯ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡುತ್ತೆ? ಯಾವಾಗ ಪಾಟೋಲ್ ಮುಚ್ಚುತ್ತೀರಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ ಕುಡಿಯೋ ನೀರು ವಿಚಾರವಾಗಿ. ಅಮೆರಿಕಾದ ಪತ್ರಿಕೆ ಬಂದಿದೆ, ಕೇರಳದ ರಾಜ್ಯ ಸರ್ಕಾರ ಇಲ್ಲೇನು ನೀರೇ ಇಲ್ಲ, ಬನ್ನಿ ಕೇರಳಕ್ಕೆ ಅಂತ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ. ಇಲ್ಲಿ ನೋಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದ್ರು. ನಾನು ಬೊಮ್ಮಾಯಿಯರಿದ್ದಾಗ ಸುಮಾರು 6,700 ಕೋಟಿ ಬಿಡುಗಡೆ ಮಾಡಿದ್ರು ಒಂದೇ ವರ್ಷದಲ್ಲಿ. ಸ್ಪೆಷಲ್ ಅನುದಾನ, ವಿಶೇಷ. ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ನೀವು ಅನೌನ್ಸ್ ಮಾಡಿದ್ರಲ್ಲ, ಕರ್ನಾಟಕ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಅನೌನ್ಸ್ ಮಾಡಿದ್ರಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂತ. ಯಡಿಯೂರಪ್ಪನವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀರಿ ಅಂತ ಹೆಸರು ಹೇಳದೆ 7,000 ಕೋಟಿ ಬಿಡುಗಡೆ ಮಾಡಿದ್ರು. ಬೊಮ್ಮಾಯಿಯವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೆಸರು ಹೇಳದೇನೆ 6,700 ಕೋಟಿ ಬಿಡುಗಡೆ ಮಾಡಿದ್ರು. ಅಂದ್ರೆ ನಮಗೇನು ಇದ್ರದ್ದು ಕ್ರೆಡಿಟ್ ಬೇಡ, ಬೆಂಗಳೂರು ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಅದೇನೋ ಹೇಳ್ತಾರಲ್ಲ, ದಾನ ಮಾಡೋವಾಗ ಈ ಕೈ ಗೊತ್ತಾದ್ರೆ ಎಡಗೈ ಗೊತ್ತಾದ್ರೆ ಬಲಗೈ ಕೊಡ್ತಾಗಬಾರ್ದು ಅಂತ ಪ್ರಚಾರ ಇಲ್ಲದೆ ಮಾಡಿದ್ರು. ನೀವು ಪ್ರಚಾರ ಮಾಡಿ ಎಷ್ಟು ಹಣ ಬಿಡುಗಡೆ ಮಾಡಿದಿರ ಲೆಕ್ಕ ಕೊಡಿ. ಕಾಂಗ್ರೆಸ್ ಅವರೇ ಎಷ್ಟು ಹಣ ಬಿಡುಗಡೆ ಮಾಡಿದಾರ ಬ್ರ್ಯಾಂಡ್ ಬೆಂಗಳೂರಿಗೆ ಕಳೆದ ಒಂದು ವರ್ಷದಲ್ಲಿ? ನೀವು ಅನೌನ್ಸ್ ಮಾಡಿ 1 ವರ್ಷ ಆಯ್ತು. ಪಾಟೋಲ್ನ ಯಾವಾಗ ಮುಚ್ತೀರಾ? ಬಿದ್ದಿರೋ ಕಸ, ರಾಶಿ ಕಸ ಬಿದ್ದಿದೆ, ರಸ್ತೆಗಳು ಬಂದಿದೆ, ಡೆಬ್ರಿಸ್ಗಳು ಬಿದ್ದಿದೆ. ಕಳೆದ 1 ವರ್ಷದಲ್ಲಿ ಬಿಲ್ಲೇ ಕೊಟ್ಟಿಲ್ಲ ಅಂತ ಹೇಳಿ
ಕಾಂಟ್ರಾಕ್ಟರ್ಗಳು ಇನ್ನ ಒದ್ದಾಡ್ತಾ ಇದ್ದಾರೆ. ಇನ್ನ ನಮ್ಗೆ ಜನವರಿ ಬಿಲ್ಲೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಗೊತ್ತಿರೋ ಪ್ರಕಾರ ಕಸ ತೆಗಿಯೋರು ಜನವರಿ ಬಿಲ್ಲೇ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸತ್ಯನೋ ನಿಜನೋ ಹೇಳಿ. ಇಷ್ಟು ಮೋಸ ಮಾಡಿರೋ ಅಂತ ಲೆಕ್ಕ ಕೇಳಿದ್ರು. ಕರ್ನಾಟಕದ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು. ಕರ್ನಾಟಕದ ತೆರಿಗೆ ನಮ್ಮ ಹಕ್ಕು. ಈಗ ಬೆಂಗಳೂರು ಜನ ಕೇಳ್ತಾ ಇದ್ದಾರೆ, ಬೆಂಗಳೂರಿನ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ರಸ್ತೆ ನಮ್ಮ ತೆರಿಗೆ. ಕರ್ನಾಟಕದ ಜನ ರೋಡ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ, RTOಗೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ, ಸೇಲ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ, ಕಾರ್ಪೊರೇಷನ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ, ಎಲ್ಲ ನನಗಿರುವಂತ ಮಾಹಿತಿ ಪ್ರಕಾರ ಕರ್ನಾಟಕದ ಬಜೆಟಿನ 60% ಕಟ್ತಾರೆ. 60%. ಹಾಗಾದ್ರೆ ಬೆಂಗಳೂರು ಜನದ ತೆರಿಗೆ ಎಲ್ಲೋಯ್ತು? ಬೆಂಗಳೂರು ಜನ ಕೇಳ್ತಾ ಇದ್ದಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು. ಕಾಂಗ್ರೆಸ್ ಅವರೇ ಉತ್ತರ ಕೊಡಿ. ಬಿದ್ದಿರೋ ಪಾಟೋಲ್ಗೆ ಯಾರು ಬಲಿಪಶು? ಇಷ್ಟು ತೆರಿಗೆ ಕಟ್ಟಿದ ಮೇಲೂ ಬಿದ್ದಿರುವಂತ ಪಾಟೋಲ್ಗೆ ಯಾರು ಕಾರಣಕರ್ತರು? ಬ್ರ್ಯಾಂಡ್ ಬೆಂಗಳೂರು ಎಲ್ಲೋಯ್ತು? ಇದೆಯಾ ಬ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದ್ಯಾ? ಬ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದ್ಯಾ? ಸರ್ಕಾರ ಸ್ಪಷ್ಟವಾಗಿ ಹೇಳ್ಬೇಕು. ಇಲ್ಲ ನಾವು ಆ ಸ್ಕೀಮ್ನ ಬಿಟ್ಬಿಟ್ಟಿದ್ದೀರಿ ಆಗಲ್ಲ ಅಂತ ಆದ್ರೂ ಹೇಳ್ಬೇಕು. ಎಲ್ಲಿದೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನು ಹೇಳ್ಬೇಕು. ಎಷ್ಟು ಹಣ ಬಿಡುಗಡೆ ಮಾಡಿದೆ ಹೇಳ್ಬೇಕು. ಇದರ ವಿರುದ್ಧವಾಗಿ ಬಿಜೆಪಿ ದೊಡ್ಡ ಹೋರಾಟವನ್ನ ನಾವು ಮಾಡ್ತೀರಿ. ಬೆಂಗಳೂರು ಜನ ಕಷ್ಟದಲ್ಲಿದ್ದಾರೆ, ಹಳ್ಳ ಬಿದ್ದಿದೆ. ಮೋಟರ್ ಬೈಕ್ ಅಲ್ಲಿ, ಸ್ಕೂಟಿಗಳಲ್ಲಿ ಓಡಾಡಕ್ಕಾಗದೆ, ಕಾರುಗಳಲ್ಲಿ ಓಡಾಡಕ್ಕಾಗ್ತಾ ಇಲ್ಲ, ಬಸ್ಗಳಲ್ಲಿ ಪ್ರಯಾಣ ಮಾಡೋರಿಗೆ ಕಷ್ಟ ಆಗ್ತಾ ಇದೆ. ಹಳ್ಳ ಕೊಳ್ಳಗಳು ಬಿದ್ದು ಇನ್ನೂ ಜಾಸ್ತಿ ಬೀಳ್ತಾ ಇದೆ, ಹಳ್ಳಗಳು ಆಗ್ತಾ ಇಲ್ಲ. ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಮಳೆ ಬಂದರೂ ಕೂಡ ಭೂಮಿಗೆ ಹಿಂಗಿ ಅದು ಬೋರ್ವೆಲ್ಗೆ ಹೋಗ್ಬೇಕಾದ್ರೆ ಇನ್ನ 2-3 ತಿಂಗಳು ಬೇಕಾಗ್ತದೆ. ಮಳೆ ಕುಡಿಯೋ ನೀರಿಗೂ ಹಾಹಾಕಾರ ಇದೆ. ಇದರ ವಿರುದ್ಧವಾಗಿ ಮಂಗಳವಾರ ಫ್ರೀಡಂ ಪಾರ್ಕ್ ಅಲ್ಲಿ 11 ಗಂಟೆಗೆ ನಾವು ಹೋರಾಟವನ್ನ ಮಾಡ್ತೀರಿ. ದೊಡ್ಡ ಹೋರಾಟವನ್ನ ನಾವು ಮಾಡ್ತೀರಿ. ಲೆಕ್ಕ ಕೊಡಿ, ಪಾಟೋಲ್ ಯಾವಾಗ ಮುಚ್ತೀರಾ? ಬ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದೆಯಾ? ಇಷ್ಟಕ್ಕೂ ಕೂಡ ಒಂದು ದೊಡ್ಡ ಹೋರಾಟವನ್ನ ನಾವು ಮಾಡೋರಿದ್ದೀರಿ. ಅದರ ಸಂಬಂಧಪಟ್ಟವಾದಂತಹ ಇವತ್ತು ಚರ್ಚೆಯನ್ನ ಇವತ್ತು ನಮ್ಮೆಲ್ಲ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ಶಾಸಕರು, ನಮ್ಮ ಲೋಕಸಭಾ ಸದಸ್ಯರು, ಇದರ ಜೊತೆ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ವಿಜಯೇಂದ್ರ ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಈ ಹೋರಾಟವನ್ನ ನಾವು ಮಂಗಳವಾರ ನಾವು ಮಾಡ್ತೀರಿ. ಅದಾದ್ಮೇಲೆ ಅವಕಾಶ ಕೊಡ್ತೀರಿ, 3 ದಿನ ಅವಕಾಶ. ಪಾಟೋಲ್ಗಳು ಎಷ್ಟು ಬಿದ್ದಿದೆ ಅನ್ನೋದು ಲೆಕ್ಕವನ್ನ ನಾವು ತೆಗಿತೀರಿ, ನಾವೇ ತೆಗಿತೀವಿ. ಪಾಟೋಲ್ಗಳು ಎಷ್ಟು ಲೆಕ್ಕ ಬಿದ್ದಿದೆ ಅಂತೇಳಿ ಪಾಟೋಲ್ಗಳನ್ನ ಪ್ರತಿ ಕ್ಷೇತ್ರದಲ್ಲಿ ಪ್ರತಿ ವಾರ್ಡಲ್ಲೂ ನಾವೇ ತೆಗಿತೀವಿ. ಅದಾದ್ಮೇಲೆ ನಮ್ಮ ತೆರಿಗೆ, ಬೆಂಗಳೂರಿನ ತೆರಿಗೆ, ನಮ್ಮ ರಸ್ತೆ ನಮ್ಮ ತೆರಿಗೆ, ಅದನ್ನು ಹೋರಾಟ ಮಾಡ್ತೀವಿ. ನಮ್ಗೇನೋ ಕಾಂಗ್ರೆಸ್ ಮೇಲೆ ನಂಬಿಕೆನೇ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಲೋಕಸಭಾ ಚುನಾವಣೆ ಆಗ್ಲಿ, ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೋ ಇಲ್ಲೋ ನೋಡ್ಕೊಂಡು ಮಾಡೋರು ಅವರು. ಅವ್ರದೆಲ್ಲ ಎಲೆಕ್ಷನ್ ತೀರ್ಮಾನ ಮೋದಿ ಪ್ರಧಾನಮಂತ್ರಿ ಆಗ್ತಾರೋ ಇಲ್ಲೋ ಅನ್ನೋದ್ರ ಮೇಲೆ ಅವ್ರದ್ದು ತೀರ್ಮಾನ. ಅದಕ್ಕೆ ನಾವು ಅದನ್ನೇನು ತಲೆ ಕೆಡ್ಸ್ಕೊಳಲ್ಲ. ಪಾರ್ಲಿಮೆಂಟ್ ಚುನಾವಣೆ ಆಯ್ತು, ನಮ್ಮ ಹೋರಾಟವನ್ನ ನಾವು ಪ್ರಾರಂಭವನ್ನ ನಾವು ಮಾಡ್ತೀವಿ. ಅವ್ರು ಹೇಳ್ತಾ ಇರೋದು ಸುಳ್ಳು. 50,000 ಮೇಲಿದೆ ಪಾಟೋಲು. ನಾವು ಲೆಕ್ಕ ಕೊಡ್ತೀರಿ. ನಾವೆಲ್ಲಾ ವಾರ್ಡ್ಗಳಿಗೂ ನೇಮಕ ಮಾಡಿದಿರಿ. ಈಗ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಎಲ್ಲರನ್ನು ಕೌಂಟ್ ಮಾಡ್ತಾರೆ. ಅದನ್ನ ತಂದು ನಾವು ರಾಜ್ಯ ಸರ್ಕಾರಕ್ಕೆ ಲೆಕ್ಕ ಕೊಡ್ತೀವಿ. ಯಾವಾಗ ಮುಗಿಸ್ತೀರಾ ಅಂತ ಕೇಳ್ತೀವಿ ನಾವು. ಕೇಳೋಣ. ಈಗಾಗಲೇ ನೋಡಿ, ಈಗಾಗಲೇ ಅವ್ರಿಗೆಲ್ಲ ನೋಟಿಸು ಎಲ್ಲ ಸರ್ವ್ ಆಗಿದೆ.
ಪಾರ್ಲಿಮೆಂಟ್ ಚುನಾವಣೆ ನಡೀತಾ ಇದೆ. MLA ಇರೋದ್ರಿಂದ ಕೇಂದ್ರದ ಪಕ್ಷ ಕ್ರಮ ತೆಗೆದುಕೊಳ್ಬೇಕು. ನಮ್ಮ MLA ಆದ್ರೆ ಅದೆಲ್ಲ ಕ್ರಮ ತೆಗೆದುಕೊಳ್ಳೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸಂಬಂಧಪಟ್ಟಿದ್ದು. ಚುನಾವಣೆ ಆದ್ರೆ 4ನೇ ತಾರೀಕು ಏನು ಪರವಾಗಿಲ್ಲ, ಅವ್ರು ಹೆಂಗೋ ದಾರಿ ತಪ್ಪಿದ್ದಾರೆ. ಈಗಾಗಲೇ ದಾರಿ ತಪ್ಪಿದ ಮಗ ಅವರು, ಪಕ್ಷ ದಾರಿ ತಪ್ಪಿದ ಮಗ ಅವರು, ಇಬ್ರು ಮಕ್ಕಳು ದಾರಿ ತಪ್ಪಿದ್ದಾರೆ. ಅವ್ರ ದಾರಿ ತಪ್ಪಿದವ್ರಿಗೆ ಏನ್ ಶಿಕ್ಷೆ ಕೊಡಬೇಕು ಅಂತ ನಮ್ಮ ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಚುನಾವಣೆ ಆಗಿ ರಿಸಲ್ಟ್ ಬರಲಿ. ರಿಸಲ್ಟ್ ಬಂದ್ಮೇಲೆ ನಮ್ಮ ರಾಷ್ಟ್ರೀಯ ನಾಯಕರು ಕ್ರಮ ತೆಗೆದುಕೊಳ್ತಾರೆ. ಅದಕ್ಕೆ ನಾನು ತನಿಖೆ ಮಾಡು ಅಂತ ಯಾಕೆ ಹೇಳ್ತಾ ಇದ್ದೀನಿ? ನನ್ ಭೇಟಿ ಮಾಡಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೆ ತನಿಖೆ ಮಾಡು ಅಂತ? ಅದಕ್ಕೆ CBI ತನಿಖೆ ಕೊಡಿ ಅಂತ. ಯಾರ ಫೋನ್? ನನ್ನ ಫೋನ್ ತಗೊಂಡ್ಲಿ. ನನ್ನ ಫೋನ್ ಕಾಲ್ನು ರೇವಣ್ಣ ಅವರು ನನಗೆ ಎಷ್ಟು ಸರಿ ಮಾಡಿದ್ರು, ಪ್ರಜ್ವಲ್ ರೇವಣ್ಣ ನನಗೆ ಎಷ್ಟು ಸರಿ ಮಾಡಿದ್ರು ತಗೊಂಡ್ಲಿ, ಮುಖ್ಯಮಂತ್ರಿಗಳಿಗೆ ಎಷ್ಟು ಸರಿ ಮಾಡಿದ್ರು ತಗೊಂಡ್ಲಿ, ಗೊತ್ತಾಗ್ತತೆ. ಓಡೋಗಿ ಬಿಟ್ಟಿದ್ಯಾರಪ್ಪ? ಪೆನ್ ಡ್ರೈವ್ ಬಂದು 2 ತಿಂಗಳಾಯ್ತು. 2 ತಿಂಗಳಿಂದಾನೆ ಅರೆಸ್ಟ್ ಮಾಡ್ಬೋದಾಯ್ತಲ್ಲ. ಒಂದು FIR ಮಾಡಕ್ಕೆ 5 ನಿಮಿಷದ ಟೈಮು. ಯಾವ್ದಾವ್ದೋ ಈಗ ಅವರು ನಮ್ಮ ಮಂಗಳೂರು MLA ಮೇಲೆ, ಪೂಂಜಾ ಮೇಲೆ 5 ನಿಮಿಷಕ್ಕೆ FIR ಮಾಡ್ತೀರಾ? 5 ನಿಮಿಷಕ್ಕೆ. ಈ ಪ್ರಜ್ವಲ್ ರೇವಣ್ಣನ ಮೇಲೆ 2 ತಿಂಗಳಾಗೈತೆ ಇದೆಲ್ಲ ಬಂದು. ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗಿದೆ ಎಲ್ಲ. ಅಲ್ಲಿರೋ ಹಾಸನದಲ್ಲಿರೋ 20 ಪೊಲೀಸ್ ಸ್ಟೇಷನ್ ಇದೆ, 20ಕ್ಕೂ ಪೊಲೀಸ್ ಸ್ಟೇಷನ್ಗೂ ಹೋಗಿದೆ ಎಲ್ಲ. ಅಷ್ಟಿದ್ರು ಅವನ ಮೇಲೆ FIR ಯಾಕೆ ಮಾಡಲಿಲ್ಲ? ಅವರಿಗೆ ಬೇಕಾಗಿದ್ದು ಅವರೊಂದು ಟೀಮ್ ಮಾಡಿದ್ದಾರೆ, ಸುರ್ಜೇವಾಲಾ ಒಂದು ಟೀಮ್. ಅದರಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯನವರು ಇವರೆಲ್ಲ ಇದ್ದಾರೆ. ಆ ಟೀಮಲ್ಲಿ ಏನ್ ಮಾಡಿದ್ರು, ಇದನ್ನ ನಾವು ಇಲ್ಲೇ ಬಂಧಿಸಿದ್ರೆ ಇದು ರಾಜ್ಯ ಸರ್ಕಾರದ ವಿಚಾರ ಆಗ್ತೈತೆ, ನಾವು ರಾಜ್ಯದಲ್ಲಿರೋರ್ನೇ ಬೈಬೇಕು, ಬಿಜೆಪಿಯವ್ರನ್ನ, JDS ಅವ್ರನ್ನ. ಆದ್ರೆ ಇದನ್ನ ನರೇಂದ್ರ ಮೋದಿಗೆ ಟ್ಯಾಗ್ ಮಾಡಬೇಕಾದ್ರೆ ಅವ್ರನ್ನ ಓಡೋಕೆ ಬಿಟ್ಬಿಡ್ಬೇಕು. ಅವ್ನ್ ಫ್ಲೈಟ್ ಎತ್ತಿದ ತಕ್ಷಣ, ವಿದೇಶಕ್ಕೆ ಹೋದ ತಕ್ಷಣ ನಮಗ್ ಬರಲ್ಲ, ಇದು ನಮ್ ಸಂಬಂಧಪಟ್ಟಿಲ್ಲ, ಇದು ಮೋದಿಯವರಿಗೆ ಅಂತೇಳಿ ಮಾಡಬೇಕು ಅಂತ ಅವರು ಒಂದು ಇಂಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ 4 ಜನ ಒಂದು ಇಂಡೋರ್ ಮೀಟಿಂಗ್ ಅನ್ನ ಬೆಂಗಳೂರಲ್ಲಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾಡಿ ಈ ತರ ಅವ್ರನ್ನ ಓಡೋಗೋಕೆ ಬಿಟ್ಟು ಆಮೇಲೆ ನಾವು ಸ್ಟೇಟ್ಮೆಂಟ್, ಅದವರೆಗೆ ಏನು ಸ್ಟೇಟ್ಮೆಂಟ್ ಕೊಡೋದು ಬೇಡ, ಓಡೋದ್ಮೇಲೆ ನಾವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮಾಡಿರೋಂತ ಪ್ರೀ ಪ್ಲಾನ್ ಇದು. ಅದಕ್ಕೋಸ್ಕರ ಮೋದಿಯನ್ನ ಇಲ್ಲಿ ತರಬೇಕು ಪಿಕ್ಚರ್ಗೆ, ಅದಕ್ಕೋಸ್ಕರ ಮಾಡಿರೋದು. ಇವ್ರು ಯೋಗ್ಯತೆಗೆ ಕತ್ತೆ ಕಾಯ್ತಾ ಇದ್ರ, ಇವರು ಕತ್ತೆ ಕಾಯ್ತಾ ಇದ್ರ. ಅವ್ರು ಬಂದು ಓಟ್ ಹಾಕೋ ಕತ್ತೆ ಕಾಯ್ತಾ ಇದ್ರ, ಅವ್ರ ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ, ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋವರೆಗೂ ಕತ್ತೆ ಕಾಯ್ತಾ ಇದ್ರ. ಏರ್ಪೋರ್ಟ್ ಬೇಡಪ್ಪ, ಕೇಂದ್ರ ಸರ್ಕಾರಕ್ಕೆ ಬೇಡ, ಅವ್ರ ದೂರ ಅವರೇ ನರೇಂದ್ರ ಮೋದಿ. ಏರ್ಪೋರ್ಟ್ ಅಥಾರಿಟಿಗೆ 1 ಲೆಟರ್ ಬರೀಬಹುದು ಆಯ್ತಲ್ಲ. ಈ ತರ ಎಲ್ಲ ಬಂದಿರೋದ್ರಿಂದ ಇವನು ಓಡೋಗ್ಬೋದು. ನಾವು ಮುಂದೆ ಬಂಧಿಸುವಂತ ಒಂದು ಸಾಧ್ಯತೆ ಇದೆ. ನಮ್ಮ ಇಂಟೆಲಿಜೆನ್ಸಿಯವರು ರಿಪೋರ್ಟ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಈ ತರ ಎಲ್ಲ ಬಂದಿದೆ ಪೆನ್ ಡ್ರೈವ್, ನಮ್ಮ ಇಂಟೆಲಿಜೆನ್ಸಿಯವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಪಿಕಾಕ್ಷರಿಯಾಗಿ ಇವ್ರನ್ನ ಬಿಡಬೇಡಿ ಆಚೆ ಅಂದಿದ್ರೆ ಮುಗಿದೋಗಿತ್ತು. ಬಿಟ್ಟಿಲ್ಲ, ಯಾಕೆಂದ್ರೆ ನಿಮ್ ಮೀಟಿಂಗ್ ಅಲ್ಲಿ ಡಿಸೈಡ್ ಆಯ್ತು. ಯಾರೋ ಡೆಲ್ಲಿ ಸುರ್ಜೇವಾಲಾ ಮೀಟಿಂಗ್ ಅಲ್ಲಿ ತೀರ್ಮಾನ ಆಯ್ತು, ಮೋದಿನ ಸಿಕ್ಸ್ಬೇಕು ಇದರಲ್ಲಿ. ಇಲ್ಲಿ ಅರೆಸ್ಟ್ ಮಾಡಿದ್ರೆ ಮೋದಿಯವ್ರ ಪಾತ್ರ ಬರಲ್ಲ. ಫ್ಲೈಟ್ ಅಲ್ಲಿ ಹೋದ್ಮೇಲೆ ಅವ್ರನ್ನ ಬೇರೆ ದೇಶಕ್ಕೆ ಹೋದ್ರೆ ನೋಡ್ರಿ ನಮಗೇನು ಬರಲ್ಲ, ಇದು ಅವ್ರನ್ನ ಪಾಸ್ಪೋರ್ಟ್ ರದ್ದು ಮಾಡಿ ಅವರು ಹೆಂಗ್ ಹೋದ್ರು, ಹೆಂಗೆ ಫ್ಲೈಟ್ ಅಲ್ಲಿ ಹೆಂಗ್ ಹೋದ್ರು ಅಂತ ಎಲ್ಲ ಕೇಳಬಹುದು ಅಂತ ತೀರ್ಮಾನ ಮಾಡಿ ಅದ್ರ ಪ್ರಕಾರ ಮಾಡಿದಾರೆ ಅಷ್ಟೇ. ಅದರಿಂದ ಇದರಲ್ಲಿ ಓಡೋಗಕ್ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ ನೇರ ಅಪಾದನೆ. ಈಗಾಗಲೇ ದೇವೇಗೌಡರು ಎಲ್ಲೇ ಇದ್ರು ಬಂದು ಸರೆಂಡರ್ ಆಗಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಇಲ್ಲಾಂದ್ರೆ ಕುಟುಂಬದಿಂದಾನೇ ಹೊರಗಾಗ್ತೀನಿ ಅಂತ ಮಾಧ್ಯಮದಲ್ಲೂ ಬಂದಿದೆ, ನಾನು ನೋಡಿದ್ದೀನಿ. ಅದರಿಂದ ಅದನ್ನ ನಾನು ಸ್ವಾಗತ ಮಾಡ್ತೀನಿ. ದೇವೇಗೌಡರು ಸರಿಯಾದಂತ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ವಿನಂತಿಯನ್ನು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ. ಅದರಿಂದ ಪ್ರಜ್ವಲ್ ರೇವಣ್ಣ ಎಷ್ಟು ದಿನ ತಪ್ಪಿಸ್ಕೊಂಡು ಇರಕ್ ಸಾಧ್ಯ? ನೀವು ಎಷ್ಟು ದಿನ ತಪ್ಪಿಸ್ಕೊಂಡು ಇರಕ್ ಸಾಧ್ಯ? ಸಾಧ್ಯನೇ ಇಲ್ಲ. ನಮ್ಮ ದೇಶದ ಕಾನೂನು ಅಡಿಯಲ್ಲಿ ನೀವು ಬರಲೇಬೇಕು.
ನೀವು ಕೋರ್ಟಲ್ಲಿ ಏನಾದ್ರೂ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಕೋರ್ಟಲ್ಲಿ ನೀವು ಅದನ್ನ ಪ್ರೂವ್ ಮಾಡಬೇಕು. ಅದು ಬಿಟ್ಟು ತಪ್ಪಿಸ್ಕೊಂಡು ಹೋಗೋದ್ರಿಂದ ಏನೂ ಒಳ್ಳೇದಾಗಲ್ಲ. ಅದನ್ನೇ ದೇವೇಗೌಡರು ಹೇಳಿದರೆ, ಆ ದೇವೇಗೌಡರು ಹೇಳಿರೋಂಥದ್ದಕ್ಕೆ ನಾನು ಸಮರ್ಥನೆಯನ್ನ ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.